ಸರ್, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿ 40% ಅಂತ ಆರೋಪ ಮಾಡಿದ್ರು. ಈಗ ಅವ್ರು 60% ಅಂತ ನಿಮ್ಮ ಸರ್ಕಾರ. ನೋಡಿ ಇವರೇ, ಇದಕ್ಕೂ ಒಂದು ಪೆನ್ ಡ್ರೈವ್ ಇರ್ಬೇಕು ಅವ್ರ ಹತ್ರ, ತೆಗಿಸಿ. ಯಾರು ಬೇಡ ಅಂದಿದ್ದಾರೆ? ನೋಡಿ, ಒಬ್ರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನ ಮಾಡೋದು, ಎಲ್ಲೋ ಯಾರೋ ತುಮಕೂರದವ್ರು ಹೇಳಿದ್ರು, ಕಲಬುರಗಿದವ್ರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, ಬಿಜೆಪಿಯವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ? ನೀವೇ ಹೇಳಿ. ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರು ಲಿಮಿಟ್ ನಲ್ಲಿ ಮಾಡಿದ್ರು ಅಂತ ಅರ್ಥನಾ? ಏನದು? ಒಬ್ರು ಮಾಜಿ ಮುಖ್ಯಮಂತ್ರಿ ಆಗಿ, ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ, ಬೀದಿಗೆ ಹೋಗೋರ್ ತರ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗ್ತದೆ? 60%, 40% ಏನಿದು? ಈಗ ನಾವು 40% ಆರೋಪ ಮಾಡಿದಾಗ ನಾವು ಮಾಧ್ಯಮದಲ್ಲಿ ಏನ್ ಬಂದಿತ್ತು, ಬಿಜೆಪಿ ಶಾಸಕರು ಏನು ಅಧಿಕೃತ ಹೇಳಿಕೆ ಕೊಟ್ಟಿದ್ರು, ಏನು ಅಂದಿನ ಗವರ್ನರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ರು, ಲೋಕಾಯುಕ್ತ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ರು, ಅದರ ಆಧಾರದ ಮೇಲೆ ನಾವು ಆರೋಪ ಮಾಡಿದ್ವಿ. ಅದರ ಆಧಾರದ ಮೇಲೆ ದಾಖಲೆಗಳು ಬಿಡುಗಡೆ ಮಾಡಿದ್ವಿ. ಇಲ್ಲಿ ಎಲ್ಲಿದೆ ಇವ್ರೆ? ಲಾಸ್ಟ್ ಟೈಮು ಹೇಳಿದ್ರಲ್ಲ ಪೆನ್ ಡ್ರೈವ್ ಅಂತ. ಏನಾಯ್ತು ಪೆನ್ ಡ್ರೈವ್ ಹೊರಗೆ ಬಂತು, ಬಟ್ ಯಾವ ಪೆನ್ ಡ್ರೈವ್ ಹೊರಗೆ ಬಂತು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ, ಮರ್ತೋಗ್ಬಿಟ್ಟಿದಾರ. ಸೊ ಆದ್ರಿಂದ ಏನೇ ಇದ್ರು ಸ್ವಲ್ಪ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದಲ್ಲಿರೋರು ಲಾಜಿಕ್ ಆಗಿ ದಾಖಲೆ ಸಮೇತ ನಮಗೆ ಕೊಟ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ಈಗ ಏನೋ ಒಂದು ನಿಮ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡಕ್ಕೆ, ಪ್ರೈಮ್ ಟೈಮಿಗೆ ಬರ್ಲಿಕ್ಕೆ ಮಾಡಕ್ ಹೋದ್ರೆ ನಾವೇನ್ ಮಾಡಕ್ ಆಗೋದಿಲ್ಲ. ಸರ್, ಪೆನ್ ಡ್ರೈವ್, ಹಳೆ ಪೆನ್ ಡ್ರೈವ್ ಅವರೇ ತಾನೇ ಹೇಳಿದ್ದು, ನಾವಲ್ಲ. ವಿಧಾನಸೌಧದಲ್ಲಿ ಅವರೇ ಪೆನ್ ಡ್ರೈವ್ ಇದೆ, ಅದು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದವರು. ಪೆನ್ ಡ್ರೈವ್ ಏನೋ ಬಿಡುಗಡೆ ಆಯ್ತು, ಬಟ್ ಯಾವ ಪೆನ್ ಡ್ರೈವ್ ಬಿಡುಗಡೆ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಅದು ಸರ್, ಸಚಿವರೆಲ್ಲರೂ ವಿಧಾನಸೌಧದಲ್ಲೇ ಹಣ ಪಡಿತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸಚಿವರ ಮೇಲೆ ಮಾಡಿದ್ದಾರೆ. ನೋಡಿ, ವಿಧಾನಸೌಧದಲ್ಲಿ ಹಿಂದಿನ ಸರ್ಕಾರದಲ್ಲಿ ಮುನಿರತ್ನ ಅವ್ರು ಏನೇನ್ ನಡೆಸಿದಾರ ಅಂತ ಗೊತ್ತಿದೆ ಜನರಿಗೆ. ಅದ್ರ ಬಗ್ಗೆ ಮಾತಾಡ್ತಾರ? ಅದಾಗ್ಲೇ ಪ್ರೂವ್ ಆಗಿದೆ ಅಲ್ಲ. ಇನ್ನಾನು ಕೂಡ ಅವ್ರಿಗೆ ಯಾಕೆ ಉಚ್ಚಾಟನೆ ಮಾಡಿಲ್ಲ ಪಕ್ಷದಿಂದ? ಅದ್ರ ಬಗ್ಗೆ ಈ ಮೈತ್ರಿ ಪಕ್ಷದವರು, ಸ್ನೇಹಿತರು ಯಾಕೆ ಮಾತಾಡ್ತಾ ಇಲ್ಲ ವಿಧಾನಸೌಧದಲ್ಲಿ ಏನೇನ್ ನಡೀತು ಅಂದ್ಬಿಟ್ಟು? ಸೊ ಅದರಿಂದ ನೀವು ಹಿಟ್ ಅಂಡ್ ರನ್ ಮಾಡೋದ್ ಬಿಟ್ಟು ದಯವಿಟ್ಟು ಅದೇನ್ ಪೆನ್ ಡ್ರೈವ್ ಇದೆಯೋ, ದಾಖಲೆಗಳಿದೆಯೋ, ಯಾರು ಬಂದು 164 ಏನಲ್ಲಿ ಅವರು ಏನು ಹೇಳಿಕೆ ಕೊಡ್ತಾರೋ ಕೊಡ್ಲಿ. ಯಾರು ಬೇಡ ಅಂದಿದ್ದಾರೆ? ಪದೇ ಪದೇ 60%, 70%, 80%. ಈಗ ಇನ್ನ ಒಂದ್ ಸ್ವಲ್ಪ ಕಾಯ್ರಿ, ಇವರು ನ್ಯೂಸ್ ನಲ್ಲಿ ಬರ್ಲಿಕ್ಕೆ 100% ಅಂತಾರೆ ಇವರು. ಸರ್, ಇನ್ನೊಂದು ಮುಖ್ಯವಾಗಿರುವಂತದ್ದು, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಹೊತ್ತಿಗೆ ಸರ್ಕಾರ ಏನ್ ಬೇಕಾರಾಗಬಹುದು ಅನ್ನೋಂತ ಮಾತು ಹೇಳ್ತಿದ್ದಾರೆ. ಈಗ ಅದಕ್ಕೂ ಒಂದ್ ಪೆನ್ ಡ್ರೈವ್ ಇದೆ ಅವ್ರ ಹತ್ರ? ಇಲ್ಲ, ಎಲ್ಲಿಂದ ಬರ್ತಾ ಇದೆ ಇವ್ರ ಮಾಹಿತಿ? ನಂಬಂಗನ ಇರ್ಬೇಕಲ್ಲ. ಈಗ ಸಂಕ್ರಾಂತಿ ಹೊತ್ತಿಗೆ ಏನಾದ್ರೂ ಬದಲಾವಣೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರಂತ ಬಿಜೆಪಿ ಅವರು ಹೇಳ್ತಾ ಇರೋದು, ನಾವಲ್ಲ ಅಲ್ಲ. ಅಕಸ್ಮಾತ್ ಏನಾದ್ರೂ ಬದಲಾವಣೆ ಆದ್ರೆ ಬಹುಶಃ ಅಲ್ಲೇನಾದ್ರೂ ರೀಶಫಲ್ ಆಗಿ ಇವ್ರಿಗೆ ಆಚೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಜೆಡಿಎಸ್ ಇವಾಗ ಇಂಡಿಯಾನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದೆ. ಮೊನ್ನೆ ಕೂಡ ಜನರು ಬಹಳ ಸ್ಪಷ್ಟವಾದಂತ ತೀರ್ಪು ಜೆಡಿಎಸ್ ವಿರುದ್ಧ ಕೊಟ್ಟಿದ್ದಾರೆ. ಈಗ ಇವರು 60% ಸರ್ಕಾರ, 50% ಸರ್ಕಾರ ಅಂತ ಇವು ಭ್ರಷ್ಟಾಚಾರ ಇಷ್ಟೊಂದು ನಡೆದಿದ್ರೆ ಮತ್ತೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಸಕ್ಕಾಗಿಲ್ಲ? ಇವ್ರು ಹೇಳ್ಬೋದಾಗಿತ್ತಲ್ಲ ನಮ್ಮ ಸರ್ಕಾರದ ವೈಫಲ್ಯಗಳನ್ನ. ಇವರೇ ಇದೇ ಜೆಡಿಎಸ್ನವ್ರು ಏನಂದಿದ್ರು, ಬಿಟ್ಟಿ ಭಾಗ್ಯ ಅಂತ. ಹೌದಾ ಇಲ್ಲ? ಗ್ಯಾರಂಟಿ ಬಗ್ಗೆ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಜನರಿಗೆ? ಇದು ಬಿಟ್ಟಿ ಭಾಗ್ಯ ಇದೆ, ಇದಕ್ಕೆ ವೋಟ್ ಮಾಡಬೇಡಿ ಅಂತ. ಭ್ರಷ್ಟಾಚಾರ ನಡೀತಾ ಇದೆ, ವೋಟ್ ಮಾಡಬೇಡಿ ಅಂತ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ? ನಮ್ದು ಯಾವ್ದು ಯೋಜನೆ ಸರಿ ಇಲ್ಲ ಅಂತ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ? ಡಿ.ಕೆ. ಶಿವಕುಮಾರ್ ಅವ್ರ ನಾಯಕತ್ವ, ಸಿದ್ದರಾಮಯ್ಯ ಅವ್ರ ನಾಯಕತ್ವ ಸರಿ ಇಲ್ಲ ಅಂದ್ಬಿಟ್ಟು ಜನರಿಗೆ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ? ಬೇರೆಯವ್ರು ಸೋಲದ್ ಬಿಡಿ ಸರ್, ಜೆಡಿಎಸ್ ಸೋಲ್ತಲ್ಲ ಎಲೆಕ್ಷನ್. ಹೌದಾ ಇಲ್ಲ? ದಟ್ ಮೀನ್ಸ್ ಇವ್ರು ಏನ್ ಹೇಳ್ತಾ ಇದಾರೆ ಜನರು ನಂಬ್ತಾ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.